ನಾನೂನ ನೋಡಿದ್ದಾಯ್ತು, ನೀನೂನ ತಿಳ್ಕೊಂಡಿದ್ದಾಯ್ತು. ಈಗ ಫೈನಲಿ ಇವನ್ ಬಂದಾಯ್ತು. ನಿಮ್ಗೆ ಇವನ್ ಯಾರು ಅಂತ ಗೊತ್ತಾಗ್ಬೇಕಾ? ನಿಮ್ಗೆ ಇವನ್ ಯಾರು ಅಂತ ಗೊತ್ತಾಗ್ಬೇಕಾದ್ರೆ ನಾನು ಅನ್ನೋದು ಹೋಗಿ ನೀನೇನು ಅಂತ ತಿಳ್ಕೊಂಡ್ಮೇಲೆ ನಿಮ್ಗೆ ಇವನ್ ಯಾರು ಅಂತ ತಿಳಿಯೋದು. ನಿಮ್ಗೆ ಇವನ್ ಯಾರು ಅಂತ ತಿಳಿಬೇಕಾದ್ರೆ ನೀವು ಇಲ್ಲಿ ಇರಬಾರ್ದು. ನೀವು ಹೋದ್ರೆ ಇರೋದು ಮೂರನೇವ್ರು ಯಾರು ಅಂದ್ರೆ ಉಪೇಂದ್ರ ಅನ್ನೋದು 3 ಅಕ್ಷರ, ಅದ್ಭುತ ಅನ್ನೋದು 3 ಅಕ್ಷರ, ಪವಾಡ ಅನ್ನೋದು 3 ಅಕ್ಷರ, ಪ್ರಪಂಚ ಅನ್ನೋದು 3 ಅಕ್ಷರ, ವಿಚಿತ್ರ ಅನ್ನೋದು 3 ಅಕ್ಷರ. ಉಪೇಂದ್ರ ಸಿನಿಮಾ ನೋಡೋಕೆ ನಾವೆಲ್ಲ ಬರುವ ಪ್ರೇಕ್ಷಕ ಅದನ್ನು 3 ಅಕ್ಷರ. ಮೂರಲ್ಲಿರೋ ವಿಶೇಷತೆ ಗೊತ್ತಾಗ್ಬೇಕಾರ, ಮಗು ಹುಟ್ಟಬೇಕಾದ್ರೆ 3 ಸತಿ ನಾಮಕರಣ ಮಾಡ್ತಾರೆ, 3 ಸತಿ ಹೆಸರು ಹೇಳ್ತಾರೆ. ಮದುವೆ ಆಗ್ಬೇಕಾದ್ರೆ 3 ಗಂಟೆ ಹಾಕ್ತಾರೆ, ಸತ್ತಾಗ 3 ಇಡಿ ಮಣ್ಣಾಕ್ತಾರೆ. ದೇವಸ್ಥಾನಕ್ಕೆ ಹೋದ್ರೆ 3 ಸತಿ ಗಂಟೆ ಹೊಡಿತಾರೆ. ನೀರಲ್ಲಿ ಮುಳುಗ್ಬೇಕಾದ್ರೂ 3 ಸತಿ ಮುಳುಗ್ತಾರೆ. ನಾಮ ಇಡ್ಬೇಕಾದ್ರೂ 3 ಸತಿನೇ ಇಡ್ತಾರೆ. ಇವತ್ತು ತಾರೀಕು 3 ಬರ್ತಾರೆ. ಗೆಸ್ಟ್ ಸುದೀಪ್ ಸರ್ ಅವ್ರ ಹೆಸರು 3 ಅಕ್ಷರ ಇದೆ. ದುನಿಯಾ ವಿಜಯ್ ಸರ್ ಬರ್ತಾ ಇದ್ದಾರೆ, ವಿಜಯ್ ಸರ್ ಹೆಸರು 3 ಅಕ್ಷರ ಇದೆ. ಶಿವಣ್ಣ ಬರ್ತಾ ಇದೆ, ಶಿವಣ್ಣ ಅವರ 3 ಅಕ್ಷರ ಇದೆ. ನಮ್ಮೆಲ್ಲರೂ ಹಣೆ ಮೇಲೂ 3 ಇದೆ. 3ರಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ಕುದುರೆ ಸಾರಥಿ, ಕುದುರೆ ಅನ್ನೋದು 3 ಅಕ್ಷರ. ಅದ್ರ ಮೇಲೆ ಡೈರೆಕ್ಷನ್ ಅನ್ನೋ ಲಗಾಮ್ ಅನ್ನೋದು 3 ಅಕ್ಷರ. ಅದನ್ನ ಇಟ್ಕೊಂಡು ಸಾರಥಿಯಾಗಿ ಬರ್ತಾ ಇರೋರು ಉಪೇಂದ್ರ ಅನ್ನೋದು 3 ಅಕ್ಷರ. ಇದು ಉಪ್ಪಿ 3. ಇವನ್ ಯಾರು ಅಂತ ನಿಮ್ಗೆ ಅತಿ ಶೀಘ್ರದಲ್ಲೇ ಗೊತ್ತಾಗುತ್ತೆ. ಬೇರೆಯವ್ರ ತರ ನಾವು ಫೇಮಸ್ ಅನ್ನೋದು ನಮ್ಗೆ ಬೇಕಾಗಿಲ್ಲ. ನಮ್ಗೆ ರಿಯಲ್ ಅನ್ನೋ 3 ಅಕ್ಷರ ಇದ್ರೆ ಸಾಕು.